ಫುಲ್ಲು ಜಾಲಿ ಮಾಡ್ತಾರೆ ಗೈಸ್. ಚೆನ್ನಾಗಿದೆ ಗೈಸ್ ನೋಡಿ, ಫುಲ್ಲು ಗ್ರೀನರಿ ಒಂಥರ ಹಳ್ಳಿ ವಾತಾವರಣ. ತುಂಬ ನೋಡಿ ಫಿಶ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಇವಾಗ ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ರೌಂಡ್ಸ್ ಹಾಕೋಕೆ ಹೋಗ್ತಿದ್ದೀವಿ ಗೈಸ್, ಕೋಲ್ಕತ್ತಾನ ರೌಂಡ್ಸ್. ಇವರೆಲ್ಲ ನಮ್ಮ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರ ಮಿಸ್ಟರ್ ಮದನ್ ವ್ಲಾಗರ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕೋಲ್ಕತ್ತಾದಲ್ಲಿದ್ದೀವಿ, ಮತ್ತು ಸುತ್ತಾಡಕ್ಕೆ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಇವರು ಮತ್ತು ಅಲ್ಲಿಬ್ರು ಹೋಗ್ತಿದ್ದಾರೆ ನೋಡಿ. ನಿಮ್ಗೆಲ್ಲರಿಗೂ ಗೊತ್ತು, ಟ್ರೈನಲ್ಲಿ ಬಂದು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಂತ. ಆಯಿತು, ಆಮೇಲೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ರೌಂಡ್ಸಿಗೆ ಬಂದಿದ್ದೀವಿ ಗೈಸ್. ನೋಡಿ ಹುಡುಗರೆಲ್ಲ ಜಾಲಿಯಾಗಿ ಕ್ರಿಕೆಟ್ ಆಡ್ತಾವ್ರೆ. ಎಲ್ಲ ಸೇಮೇ क्रिकेट ज़्यादा खेलता है इधर? हाँ, कौन सा टीम अच्छा है IPL में? कोलकाता. इधर भी बहुत खेल रहे लड़का लोग. ಸಕ್ಕತ್ತಾಗಿ ಆಡ್ತಾವೆ ನೋಡಿ ಗೈಸ್ ಕ್ರಿಕೆಟು. ಒಂಥರ ಜಾಗ ನೋಡಿ ಗೈಸ್ ಹೆಂಗಿದೆ, ಇಷ್ಟು ಸಕ್ಕತ್ತಾಗೈತೆ ಅಲ್ವಾ? ನೈಸ್, ಚೆನ್ನಾಗಿದೆ ಗೈಸ್. ನಾವೀಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಅಲ್ಲಿ ನೋಡಿ ಗೈಸ್ ಹೆಂಗೆ ಆಟ ಆಡ್ತಿದ್ದಾರೆ, ಕೇರ ಮಾಡ್ತಾಯಿದ್ದಾರೆ ಹುಡುಗರು. ಚೆನ್ನಾಗಿದೆ ಗೈಸ್ ನೋಡಿ, ಕೇರ ಮಾಡ್ತಾಯಿದ್ದಾರೆ ಬಾಯ್ಸ್ ಎಲ್ಲ. ಫುಲ್ಲು ಜಾಲಿ ಮಾಡ್ತಾರೆ ಗೈಸ್. ಗೈಸ್ ನೋಡಿ ಇಲ್ಲಿ ಟೀ ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್ ಒಂಥರ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರ ಮನೆ ಹತ್ರನೂ ಈ ಥರ ಒಂದೊಂದು ಪಾಂಡ್ ಮಾಡ್ಕೊಂಡಿದ್ದಾರೆ ಫಿಶ್ ಸಾಕೊಳ್ಳೋಕ್ಕೆ. ಚೆನ್ನಾಗಿದೆ ಗೈಸ್ ನೋಡಿ, ಫುಲ್ಲು ಗ್ರೀನರಿ ಒಂಥರ ಹಳ್ಳಿ ವಾತಾವರಣ. ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆನೂ ಇದೆ, ಇಲ್ಲೂ ಹಂಗೆ ಪಾಂಡ್ ಮಾಡ್ಕೊಂಡಿದ್ದಾರೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೂ ಸೇಮ್ ಎಲ್ಲ ಕಡೆನೂ ಪಾಂಡ್ ಮಾಡಿದ್ದಾರೆ. ಮೋಸ್ಟ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ ಅನ್ಸುತ್ತೆ ಇಲ್ಲೆಲ್ಲ. ಚೆನ್ನಾಗಿದೆ ಮನೆಗಳೆಲ್ಲ ಈ ಥರ ಗ್ರೀನಾಗಿ ನೈಸ್ ಗೈಸ್. ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕಂಚಂಚಲ ನದಿ ಅಂತೆ ಒಂದು, ಅಲ್ಲಿಗೆ ಹೋಗ್ತಿದ್ದೀವಿ ಗೈಸ್. ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅದು ಅಂತ ನದಿ. ಸೇಮ್ ನಮ್ಮ ಹಳ್ಳಿಲೆಲ್ಲ ಇರುತ್ತಲ್ಲ, ಸೇಮ್ ಹಂಗೆ ಇದೆ ಗೈಸ್ ವಾತಾವರಣ ಎಲ್ಲ ನೋಡಿ. ಸೇಮ್ ಆಟೋ ರಿಕ್ಷಾಗಳು. ಬಟ್ ಒಂದು ಡಿಫ್ರೆನ್ಸ್ ಏನಂದರೆ ಲ್ಯಾಂಗ್ವೇಜ್ದು ಅಷ್ಟೇ. ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಸೇಮ್ ಇದೆ ಗೈಸ್. ನಾವು ಬರ್ತಾ ಹಂಗೆ ದೇವಸ್ಥಾನದ ಹತ್ರ ಬಂದುಬಿಟ್ಟಿದ್ವಿ ಗೈಸ್. ನೋಡಿ ಇದು ದೇವಸ್ಥಾನ ಇಲ್ಲಿದು. ಕ್ಲೈಮೇಟ್ ಅಂತೂ ಭಾರಿ ಸಕ್ಕದಾಗಿದೆ ಅಂದ್ಕೊಳ್ಳಿ ನೋಡಿ. ಬೇಕೋ ಚೆನ್ನಾಗಿದೆ. ಅಲ್ಲಿ ನದಿ ಹತ್ರ ಹೋಗೋಣ ಬನ್ನಿ. ಅಲ್ಲಿ ನೋಡಿ ಹುಡುಗರೆಲ್ಲ ಹೆಂಗೆ ಜಾಲಿ ಮಾಡ್ತಾವ್ರೆ. ಆ್ಯಕ್ಚುಲಿ ಇಲ್ಲೇನಂದರೆ ಇದನ್ನು ಮಾಡ್ತಾರೆ ಅನ್ಸುತ್ತೆ ನೋಡಿ, ಇದನ್ನು ಹಾರಿಸ್ತಾ ಇದ್ದಾರೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ಕೈಟ್ಸ್, ಗಾಳಿಪಟ. ಹುಡುಗರೆಲ್ಲ ಜಾಸ್ತಿ ಇದನ್ನೇ ಮಾಡೋದು ಇಲ್ಲಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇದು ದೇವಸ್ಥಾನ ಗೈಸ್ ಇಲ್ಲಿದು. ಸೊ ಅಲ್ಲಿಂದ ಬಂದರೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನದಿ. ಅಲ್ಲಿ ಕಾಣಿಸ್ತಿರೋದೇ ನದಿ ಗೈಸ್. ನೋಡಿ ಫೈನಲಿ ನಾವು ಬಂದ್ವಿ ನದಿ ಹತ್ರ. ಸಕ್ಕದಾಗಿದೆ ಗೈಸ್ ಮಾತ್ರ ವ್ಯೂ ನೋಡಿ. ಹುಡುಗರೆಲ್ಲ ಸ್ವಿಮ್ಮಿಂಗ್ ಮಾಡ್ತವ್ರೆ. ಒಳ್ಳೆ ಚೆನ್ನಾಗಿದೆ ಗೈಸ್. ಎಲ್ಲಿ ನೋಡಿದ್ರು ನೋಡಿ, ಎಷ್ಟು ದೂರ ನೋಡಿದ್ರು ನೀರೇ ಗೈಸ್. ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಏನಂದರೆ ಫಿಶಿಂಗ್ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ ನೋಡಿ. ಫಿಶ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಬೋಟು ಇದು ಮೋಸ್ಟ್ಲಿ ಇಲ್ಲಿ ವ್ಯವಸಾಯನೇ ಅದು ಮಾಡ್ತಾರೆ ಅನಿಸುತ್ತೆ, ಹೌದಲ್ವಾ? ವ್ಯವಸಾಯನೇ ಅದು ಮಾಡ್ಬೋದು. ನೋಡಿ ಹೋಗ್ತಾ ಇದ್ದಾರೆ ಇಲ್ಲಿ. ಅಲ್ಲೆಲ್ಲ ಇಟ್ಕೊಂಡು ಈ ರೂಟಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಮುಂದೆ ಜಾಗ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ. ನೈಸ್. ಅಂದರೂ ನದಿ ಹತ್ರ ಕುತ್ಕೊಂಡ್ರೆ ಏನೋ ಒಂಥರ ಶಾಂತಿ ಗೈಸ್, ಮನಃಶಾಂತಿ. ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಹುಡುಗರೆಲ್ಲ ಇಲ್ಲಿ ಗಾಳಿಪಟ ಹಾರಿಸೋದು ಜಾಸ್ತಿ ಅಂತ. ನೋಡಿ ಇಲ್ಲಿ ಹೆಂಗೆ ಹಾರಿಸ್ತವ್ರು ಹುಡುಗರು ನದಿ ಹತ್ರ. ಸಗದಾಗ ಹಾರಿಸ್ತವ್ನು ಗೈಸ್ ಮಾತ್ರ. ಅಲ್ಲಿ ನೋಡಿ ಇಲ್ಲಿ ಗೈಸ್. ಅಲ್ಲಿಂದ ಹೊರಟ್ವಿ ಮಾತ್ರ
ವ್ಯೂ ಮಾತ್ರ ಸಕ್ಕದಾಗಿದೆ ಅಂದ್ಕೊಳ್ಳಿ, ನಡೀತಿದ್ರೆ ಒಂಥರ ಸಕ್ಕದಾಗಿದೆ ಗೈಸ್. ಏನು ಹೇಳಿ ಅಂದರೂ ತುಂಬ ಚೆನ್ನಾಗಿದೆ ಗೈಸ್ ಜಾಗ. ಅಲ್ಲಿ ಫುಲ್ ಸಿಟಿ ಥರ, ಇಲ್ಲಿ ಸ್ವಲ್ಪ ಫುಲ್ಲು ಹೆಂಗೆ ಅಂದರೆ ಹಳ್ಳಿ ಟೈಪು. ನೋಡಿ ಮನೆಗಳೆಲ್ಲ ಅಡಿಕೆ ಗಿಡ ಮಧ್ಯದಲ್ಲಿ ಮನೆ, ಚೆನ್ನಾಗಿದೆ, ನೈಸ್. ಬನ್ನಿ ಹಿಂಗೆ ಸಿಟಿಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ರಂಜಾನ್ ನಡೀತಿರೋದ್ರಿಂದ ಸೊ ಈ ಸ್ಟಾಲ್ಸ್ಗಳೆಲ್ಲ ಆಫ್ಟರ್ 6:30 ಓಪನ್ ಆಗುತ್ತೆ. ಸೊ ಬನ್ನಿ ನಿಮಗೆ ಅಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಎಸ್ ನೋಡಿ ಸಿಟಿಗೆ ಎಂಟ್ರಾದ್ವಿ. ನೋಡಿ ಆಲ್ರೆಡಿ ಇಲ್ಲಿ ಅಂಗಡಿಗಳು ಸೈಡಲ್ಲೆಲ್ಲ ಇಲ್ಲಿ ಅಂಡರ್ವೇರು ಬನಿಯನ್ನು ಎಲ್ಲ ಹಾಕ್ಕೊಂಡಿದ್ದಾರೆ. ಬೇಕ್ರಿ ಒಳ್ಳೊಳ್ಳೆ ಸ್ವೀಟ್ ಮಾಡಿದ್ದಾರೆ ಗೈಸ್. ಈಗ ನೋಡಿ ರಶ್ ಎಷ್ಟೊಂದಿದೆ. ಹಾಂ ಅಲ್ಲೇ ಇಳಿದಿದ್ದು, ಹಂಗೆ ಹೋಗ್ಬೇಕು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಫುಲ್ಲು ಫ್ರೂಟ್ಸ್ ಅಂಗಡಿ ಪೂರಾ ಗೈಸ್. ಹೆಂಗೆ ಅಂದರೆ ಫುಲ್ಲು ಸೇಮ್ ನಮ್ಮ ಅಲ್ಲಿ ಬೆಂಗಳೂರಲ್ಲಿ ಇದೆಯಲ್ಲ ಅದೇ ಥರ ನೋಡಿ ಮಾರ್ಕೆಟ್ಗಳೆಲ್ಲ. ನೋಡಿ ಇಲ್ಲಿ ಚಪ್ಪಲ್ಲು ಎಲ್ಲದೂ ಇದೆ, ಚಪ್ಪಲ್ಲು ಶೂಸು ಏನು ತೊಗೋಬೇಕು ಎಲ್ಲದೂ ಇದೆ. ಮಕ್ಕಳು ಬಟ್ಟೆಗಳು ಸೇಮ್ ನಾವು ಅಲ್ಲಿ ಬೆಂಗಳೂರಲ್ಲಿ ನೋಡ್ತೀವಲ್ಲ ಅದೇ ಥರ. ನೋಡಿ ಇಲ್ಲಿ ಟೀ ಶರ್ಟ್ಸ್ಗಳು, ಬಟ್ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಷ್ಟೇ ನಿಮಗೆ. ನೋಡಿ ಇಲ್ಲಿ ಕುರ್ತಾಗಳು, ಆ್ಯಕ್ಚುಲಿ ರಂಜಾನ್ ತಿಂಗಳು ಆಗಿರೋದ್ರಿಂದ ಕುರ್ತಾಗಳು ಜಾಸ್ತಿ ಇದ್ದಾವೆ. ನೋಡಿ ಬಟ್ಟೆಗಳು, ಪ್ಯಾಂಟ್ಸ್ಗಳು ನೋಡಿ ಇಲ್ಲಿ 1000 ರೂಪಾಯಿಗೆ 2-3 ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಇಲ್ಲಿ ಒಂದು ಕುರ್ತಾ ನೋಡ್ತಾ ಇದ್ದಾರೆ, ಎಷ್ಟು ಕುರ್ತಾ ಅಂತ. ನೋಡಿ ಇಲ್ಲಿ ಕುರ್ತಾಗಳು ನೋಡಿ ಇಲ್ಲಿ ಎಲ್ಲ ಪೂರ್ತಿ ಕುರ್ತಾಗಳು ನೋಡಿ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಖಾನ್ ಸರ್ ಖರೀದಿ ಮಾಡ್ತಾರೆ ನೋಡಿ. ಅಲ್ಲಿ ನೋಡಿ ಇಲ್ಲಿ ಮಕ್ಕಳದು ಬಟ್ಟೆ ಇದೆ ಅಲ್ಲಿ ಸೇಮು. ಒಳ್ಳೆ ಈಗ ಸ್ವಲ್ಪ ಜಾತ್ರೆಗೆ ಬಂದಂಗೆ ಆಗ್ತಾಯಿದೆ. ಇಷ್ಟೊತ್ತರೆಗೂ ಶಾಂತಿಯಾಗಿತ್ತು, ಈಗ ಜಾತ್ರೆ ಬಂದಂಗೆ ಆಗ್ತಾ ಇದೆ ಗೈಸ್. ನೋಡಿ ಇಲ್ಲೆಲ್ಲ ಪ್ಯಾಂಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಇದೆಲ್ಲ ಒಂದು 150-200 ರೂಪಾಯಿ ಆಗ್ಬೋದು. ನೋಡಿ ಇಲ್ಲಿ ನಮ್ಮ ಹುಡುಗ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಟೀ ಕುಡಿಯೋಕ್ಕೆ ಗೈಸ್, ಟೀ ಕುಡಿಯೋಕ್ಕೆ. ಸೊ ಬನ್ನಿ ಗೈಸ್ ಟೀ ಕುಡಿಯೋಣ, ಟೀ ಬ್ರೇಕ್ ತೊಗೊಳ್ಳೋಣ ಈಗ ಒಂದು ಸ್ವಲ್ಪ. ನೋಡಿ ಹೇಳ್ತಾ ಇದ್ದಾರೆ ಜೀನ್ಸ್ ಪ್ಯಾಂಟ್ ಎಲ್ಲ 400 ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಕೆ ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಅದಾವೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದ್ದಾವಲ್ಲ ಇದೆ ಗೈಸ್. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಹೆಂಗಿದೆ ಅಂತ. ಚೆನ್ನಾಗಿದೆ ಗೈಸ್, ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ತೊಗೊಬೋದು. ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ ಇಲ್ಲಿ ಬೆಲ್ಟು ಎಲ್ಲದು ಏನೊಂದು 50-60 ರೂಪಾಯಿ ಕೊಡ್ತಾರೆ ಬೆಲ್ಟ್ಸ್ಗಳೆಲ್ಲ. ಸೇಮ್ ನಮ್ಮ ಶಿವಾಜಿನಗರ ಥರನೇ, ಬಟ್ ಗಾಡಿ ಮಾತ್ರ ಫುಲ್ ರ್ಯಾಶಾಗಿ ಓಡಿಸ್ತಾರೆ ಅಂದ್ಕೊಳ್ಳಿ. ಹೆಂಗೆ ಹೋಗ್ತಾರೆ ಅಂದರೆ ಮೈ ಮೇಲೆ ಹೋಗ್ಬಿಡ್ತಾರೆ ಗೈಸ್, ಅಷ್ಟು ರ್ಯಾಶಾಗಿ ಓಡಿಸ್ತಾರೆ ಗಾಡಿನ ಇಲ್ಲಿ. ಬಟ್ ಓಕೆ ನೋಡಿ ಹೆಂಗಿದೆ ಸಿಚುವೇಶನ್. ಫುಲ್ ಸುತ್ತಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಬನ್ನಿ ಇಲ್ಲಿ ಪಾನಿಪುರಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಫಸ್ಟು ನಮ್ಮ ಖಾನ್ ಸರ್ ತಿಂದ್ಬಿಟ್ಟು ಹೇಳ್ತಾರೆ ಪಾನಿಪುರಿ ಹೆಂಗಿದೆ ಅಂತ. ಬನ್ನಿ ಪಾನಿಪುರಿ, ಇಲ್ಲಿ ಪಾನಿಪುರಿ ತಿನ್ನೋಣ ವೆಸ್ಟ್ ಬೆಂಗಾಲ್ದು. ಗೈಸ್ ನೋಡಿ ಇಲ್ಲಿ ರಂಜಾನ್ಗೋಸ್ಕರ ಹೆಂಗೆ ಮಾಡಿದ್ದಾರೆ, ಈ ಕಡೆನೂ ಮತ್ತು ಈ ಕಡೆನೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನೋಡಿ ಸಗದಾಗಿದೆ ಡೆಕೋರೇಷನ್. ಫೈನಲಿ ಬಂದ್ವಿ ವಾಪಸ್ಸು. ಫುಲ್ ಸುಸ್ತಾಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ? ಶೆಕೆ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ತುಂಬ ಶೆಕೆ ಇದೆ. ನದಿ ಪಕ್ಕದಲ್ಲೇ ಇದೆ, ಅಂದರೂ ಸಿಕ್ಕಾಪಟ್ಟೆ ಶೆಕೆ. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ಮತ್ತೆ ನನ್ನ ವಿಡಿಯೋ ಜೊತೆ ಬರ್ತೀನಿ. ನಾಳೆ ಅಲ್ಲ, ಮಿಡ್ನೈಟಲ್ಲಿ ಬರ್ತೀನಿ ಮತ್ತೆ ನನ್ನ ವಿಡಿಯೋ ಜೊತೆ. ಯಾಕಂದರೆ ಮಿಡ್ನೈಟಲ್ಲಿ ಇಲ್ಲಿ ಫುಲ್ಲು ಓಪನ್ ಇರುತ್ತೆ ಅಂಗಡಿಗಳೆಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ. ವೆಯ್ಟ್ ಮಾಡ್ತೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.